ಹರೇ ಕೃಷ್ಣ. ಭಗವದ್ಗೀತೆ ಅಧ್ಯಾಯ 1. ಶ್ಲೋಕದ ಅನುವಾದ ಹಾಗೂ ಶ್ಲೋಕದ ಭಾವಾರ್ಥ. ಶ್ಲೋಕ 6. ಯುಧಾಮನ್ಯುಚ್ಛ ವಿಕ್ರಾಂತ ಉತ್ತಮೌಜಾಚ್ಛ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಚ್ಛ ಸರ್ವ ಏವ ಮಹಾರಥಾಃ. ಅನುವಾದ. ಬಲಶಾಲಿ ಯುಧಾಮನ್ಯು, ಬಹು ಶಕ್ತಿವಂತನಾದ ಉತ್ತಮೌಜ, ಸುಭದ್ರೆಯ ಮಗ, ದ್ರೌಪದಿಯ ಪುತ್ರರು ಇವರೆಲ್ಲ ಇದ್ದಾರೆ. ಇವರೆಲ್ಲ ಮಹಾರಥರು. ಭಾವಾರ್ಥ. ಯುಧಾಮನ್ಯು ಹಾಗೂ ಉತ್ತಮೌಜರು ದೃಪದನ ಇನ್ನಿಬ್ಬರು ಮಕ್ಕಳು. ಇವರನ್ನು ದುರ್ಯೋಧನನು ವೀರತ್ವವುಳ್ಳ ನಡೆಯ ವಿಕ್ರಾಂತರು ಎಂದು ಸಂಬೋಧಿಸುತ್ತಾನೆ. ಸುಭದ್ರೆಯ ಮಗನಾದ ಅಭಿಮನ್ಯು ಹಾಗೂ ದ್ರೌಪದಿಯ 5 ಮಂದಿ ಮಕ್ಕಳನ್ನು ಮಹಾರಥರು ಎಂದು ಸಂಬೋಧಿಸುತ್ತಾನೆ. ತನ್ನಲ್ಲಿ 11 ಅಕ್ಷೌಹಿಣಿ ಸೈನ್ಯವಿದ್ದರೂ ಯುದ್ಧಕ್ಕೆ ಮೊದಲು ತನ್ನ ಸೈನ್ಯವನ್ನು ಹುರಿದುಂಬಿಸುವುದನ್ನು ಬಿಟ್ಟು ಪಾಂಡವ ಸೈನ್ಯದಲ್ಲಿನ ವೀರರ ಬಗ್ಗೆ ಮಾತನಾಡುತ್ತಿರುವುದು ದುರ್ಯೋಧನನ ಮನಸ್ಥಿತಿಯನ್ನು ಸೂಚಿಸುತ್ತದೆ. ದುರ್ಯೋಧನನು ಸಾತ್ಯಕಿ, ವಿರಾಟ, ದೃಪದ, ದೃಷ್ಟಕೇತು, ಚೇಕಿತಾನ, ಕಾಶಿರಾಜ, ಪುರುಜಿತ್, ಕುಂತಿಭೋಜ, ಶೈಬ್ಯ, ಯುಧಾಮನ್ಯು ಹಾಗೂ ಉತ್ತಮೌಜ ಹೀಗೆ 11 ಮಂದಿ ವೀರರ ಬಗ್ಗೆ ಮಾತನಾಡುತ್ತಾನೆ. ತನ್ನಲ್ಲಿ 11 ಅಕ್ಷೌಹಿಣಿ ಸೈನ್ಯವನ್ನು ಪ್ರತಿನಿಧಿಸುವ ವೀರರಿದ್ದರೂ ಕೂಡ ಆತನಿಗೆ 7 ಅಕ್ಷೌಹಿಣಿ ಪಾಂಡವ ಸೈನ್ಯದ 11 ಮಂದಿ ವೀರರು ಎದ್ದು ಕಾಣಲಾರಂಭಿಸುತ್ತಾರೆ. ಭಗವಂತನಿಂದ ದೂರ ನಿಂತ ಎಲ್ಲ ಅಧರ್ಮಿಗಳ ಪಾಡು ಇಷ್ಟೇ ಆಗಿರುತ್ತದೆ. ಅವರಲ್ಲಿ ಎಷ್ಟೇ ಸಾಮರ್ಥ್ಯ ಇದ್ದರೂ ಅಂತರಂಗದ ಭಯದಲ್ಲೇ ಬದುಕುತ್ತಾರೆ ಹಾಗೂ ಆ ಭಯವನ್ನು ಮುಚ್ಚಿಡಲು ಇಲ್ಲಸಲ್ಲದ ಮಾತನ್ನು ಆಡುತ್ತಾರೆ. ಒಬ್ಬ ದುಷ್ಟ ಕೆಟ್ಟದಾಗಿ ಗೌರವವಿಲ್ಲದೆ ಮಾತನಾಡುತ್ತಿದ್ದಾನೆ ಎಂದರೆ ಆತ ಅಂತರಂಗದಲ್ಲಿ ತುಂಬ ಭಯಭೀತನಾಗಿದ್ದಾನೆ ಎಂದು ಅರ್ಥ. ಏಕೆಂದರೆ ಆತನಿಗೆ ತನ್ನ ಶಕ್ತಿಯ ಬಗ್ಗೆ ಆತ್ಮವಿಶ್ವಾಸ ಇರುವುದಿಲ್ಲ. ಇಲ್ಲಿ ನಾವು ದುರ್ಯೋಧನನನ್ನು ಒಬ್ಬ ದುಷ್ಟ ಮನಸ್ಸಿನ ರಾಜ ಎಂದು ಹೇಳಬಹುದು. ಏಕೆಂದರೆ ದುರ್ಯೋಧನನು ಭೀಮನಿಗೆ ಕೊಲ್ಲಲು ವಿಷಪೂರಿತ ಪಾಯಸ ತಿನ್ನಿಸಿರುತ್ತಾನೆ. ದುರ್ಯೋಧನನು ಪಾಂಡವರಿಗೆ ಅರಗಿನ ಮನೆಯನ್ನು ನಿರ್ಮಿಸಲು ವ್ಯವಸ್ಥೆ ಮಾಡಿ ಅವರು ಮಲಗಿದ್ದಾಗ ಅದನ್ನು ಸುಟ್ಟು ಹಾಕಲು ಸಂಚು ರೂಪಿಸುತ್ತಾನೆ. ಶಕುನಿಯು ಪಗಡೆಯ ಆಟದಲ್ಲಿ ಮೋಸ ಮಾಡಿ ಪಾಂಡವರ ಭೂಮಿಯನ್ನು ಆಕ್ರಮಿಸಿಕೊಳ್ಳುತ್ತಾನೆ. ಜಯದ್ರಥನು ದ್ರೌಪದಿಯನ್ನು ಅಪಹರಿಸಲು ಪ್ರಯತ್ನಿಸಿದಾಗ ಜಯದ್ರಥನಿಗೆ ಶಿಬಿ ದೇಶದ ರಾಜ ಶೈಬ್ಯನ ಮಗನು ಆ ದ್ರೌಪದಿಯನ್ನು ಅಪಹರಿಸಲು ಸಹಾಯ ಮಾಡಿರುತ್ತಾನೆ. ಇಲ್ಲಿ ನಾವು ದುರ್ಯೋಧನನಲ್ಲಿ ವಿಷ ಕೊಡುವವನು, ಬೆಂಕಿ ಹಚ್ಚುವವನು, ಇನ್ನೊಬ್ಬರ ಭೂಮಿಯನ್ನು ಆಕ್ರಮಿಸಿಕೊಂಡವನು, ಮಾರಕ ಆಯುಧಗಳಿಂದ ದಾಳಿ ಮಾಡುವವನು, ಇನ್ನೊಬ್ಬನ ಹೆಂಡತಿಯನ್ನು ಅಪಹರಿಸುವವನು, ಈ ರೀತಿಯಾಗಿ ದುಷ್ಟ ಬುದ್ಧಿಯುಳ್ಳ ರಾಜನನ್ನು ಕಾಣಬಹುದು. ಶ್ಲೋಕ 7. ಅಸ್ಮಾಕಂ ತು ವಿಶಿಷ್ಟಾಯೇ ತಾನ್ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸೈನ್ಯಾರ್ಥಂ ತಾನ್ ಬ್ರವೀಮಿತೆ. ಅನುವಾದ. ಬ್ರಾಹ್ಮಣೋತ್ತಮರೇ, ನಿಮಗೆ ತಿಳಿಸಲೆಂದು ನನ್ನ ಸೈನ್ಯವನ್ನು ನಡೆಸಬಲ್ಲ ವಿಶೇಷ ಅರ್ಹತೆ ಇರುವ ನಾಯಕರ ವಿಷಯವನ್ನು ಹೇಳಬಯಸುತ್ತೇನೆ. ಭಾವಾರ್ಥ. ಮುಂದಾಳತ್ವ ವಹಿಸಿದವನು ತಾನೆಷ್ಟೇ ಅಂತರಂಗದಲ್ಲಿ ಭಯಭೀತನಾಗಿದ್ದರೂ ತನ್ನ ಸೈನ್ಯವನ್ನು, ತನ್ನ ಹಿಂಬಾಲಕರನ್ನು ಹುರಿದುಂಬಿಸುತ್ತಾನೆ. ಶತ್ರು ಸೈನ್ಯಕ್ಕಿಂತ ತಾವು ಬಲಿಷ್ಠರು ಎನ್ನುವ ಆತ್ಮವಿಶ್ವಾಸವನ್ನು ತನ್ನ ಸೈನ್ಯದಲ್ಲಿ ತುಂಬುತ್ತಾನೆ. ಮುಂದಿನ ಶ್ಲೋಕದಲ್ಲಿ ದುರ್ಯೋಧನನು ತನ್ನ ಸೈನ್ಯದಲ್ಲಿರುವ ವೀರರ ಬಗ್ಗೆ ಯಾವ ರೀತಿ ಮಾತನಾಡುತ್ತಾನೆ ಎನ್ನುವುದನ್ನು ನೋಡಬಹುದು. ಹರೇ ಕೃಷ್ಣ.